ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಜಾತಕದಲ್ಲಿ ಎಲ್ಲ ಯೋಗಗಳು ಚೆನ್ನಾಗಿ ನಡೀತಾ ಇರುತ್ತೆ, ಆದರೂ ಸಮೇತ ನಮಗೆ ಜಾತಕದಲ್ಲಿ ಯೋಗಗಳಿದ್ದರೂ ನಮ್ಮ ಜೀವನದಲ್ಲಿ ಅದು ನಮಗೆ ಅಪ್ಲೈಯೇ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಬೇಕಾಗಿರುವಂಥದ್ದು ಇಷ್ಟೇನೆ. ನಾವು ನೋಡಬೇಕು, ನಮಗೆ ಕುಲದೇವರ ಒಂದು ಪೂಜೆ ಬಿಟ್ಟಿದ್ದೀವ, ಅಥವಾ ಕುಲದೇವರಿಗೆ ನಡ್ಕೊಳ್ಳೋದು ಬಿಟ್ಟಿದ್ದೀವ, ಮನೆ ದೇವರಿಗೆ ನಡ್ಕೊಳ್ಳೋದು ಬಿಟ್ಟಿದ್ದೀವ, ಅಥವಾ ನಮ್ಮ ಇಷ್ಟ ದೇವರಿಗೆ ನಡ್ಕೊಳ್ಳೋದು ಬಿಟ್ಟಿದ್ದೀವ, ಅಥವಾ ನಮ್ಮ ಗ್ರಾಮ ದೇವತೆಗೆ ನಡ್ಕೊಳ್ಳೋದು ಬಿಟ್ಟಿದ್ದೀವ ಅಂತ ಮೊದಲು ನೋಡ್ಕೋಬೇಕು. ಆನಂತರದಲ್ಲಿ ಬಂದು ನಾವು ಯಾವುದಾದ್ರೂ ಏನು ಹರಿಕೆಗಳಿದೆಯಾ ಅಂತ ನೋಡಬೇಕಾಗುತ್ತೆ. ಅಂಥ ಹರಿಕೆಗಳು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಗಳು ಸಮೇತ ಸ್ಥಗಿತ ಆಗಿರುತ್ತೆ. ಹಾಗಾಗಿ ಅಂಥ ಕಾರ್ಯಗಳನ್ನು ನಾವು ಚಾಲೂ ಮಾಡೋಕ್ಕೆ ಅಂದರೆ ಆರಂಭ ಮಾಡ್ಕೋಬೇಕು ಅಂತಂದರೆ ಮೊದಲಿಗೆ ಇವರೆಲ್ಲರ ಒಂದು ಪರಿಹಾರವನ್ನು ಮಾಡ್ಕೋಬೇಕು. ಆನಂತರದಲ್ಲಿ ಬಂದು ನಮಗೆ ಮಾಂತ್ರಿಕ ಬಾಧೆ ಆಗಿದೆಯಾ, ಅಥವಾ ನೆಗೆಟಿವ್ ಎನರ್ಜಿಯನ್ನು ಯಾರಾದರೂ ಮಾಡಿಸಿ ಕಳಿಸಿದಾರಾ, ಅಥವಾ ಮದ್ದಿಡು ಕ್ರಿಯೆ ಆಗಿದೆಯಾ, ಅಥವಾ ಪ್ರೇತ ಬಾಧೆ ಇದೆಯಾ, ಅಥವಾ ದೃಷ್ಟಿದೋಷಗಳಿದೆಯಾ, ಬ್ರಾಹ್ಮಣ ಶಾಪಗಳಿದೆಯಾ, ಸ್ತ್ರೀ ಶಾಪ ಇದೆಯಾ, ಭಾತೃಶಾಪ ಇದೆಯಾ, ಮಾತೃಶಾಪ ಇದೆಯಾ, ಅಥವಾ ಪತ್ನಿ ಶಾಪ ಇದೆಯಾ, ಅಥವಾ ಗುರು ಶಾಪ ಇದೆಯಾ ಅಂಥೇಳಿ ಈ ಥರ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನಾವು ನಮ್ಮ ಜಾತಕಗಳಿಂದ ಅಥವಾ ಪ್ರಶ್ನಾಶಾಸ್ತ್ರದಿಂದ ನೋಡಿದಾಗಲೇ ನಮಗೆ ಗೊತ್ತಾಗೋದು. ಪ್ರಿಯ ವೀಕ್ಷಕರು, ಎಷ್ಟೋ ಜನ ಹೇಳ್ತಾರೆ ನಾವು ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿಸಿದ್ದೀವಿ, ಸುದರ್ಶನ ಹೋಮ, ಚಂಡಿ ಹೋಮ, ಪ್ರತ್ಯಂಗಿರ ಹೋಮ ಅಂತ. ಯಾವ ಕಾರಣಕ್ಕೆ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಮಗೆ ಯಾವುದು ಕಾಯಿಲೆ ಅಂತ ಗೊತ್ತಾದರೆ ತಾನೇ ನಮಗೆ ಔಷಧಿಗಳನ್ನ ತೆಕ್ಕೋಬೇಕು, ಯಾವ ಔಷಧಿನೇ ಯಾವ ಸಮಯಕ್ಕೆ ತೆಕ್ಕೋಬೇಕು ಅಂತ. ಹಾಗೇನೇ ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ನಮಗೆ ನಮ್ಮ ನೇಟಲ್ ಚಾರ್ಟು ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ನಮ್ಮ ಬಾಧೆಗಳನ್ನು ಕಂಡುಹಿಡಿದಂತಹ ಸಂದರ್ಭದಲ್ಲಿ ನಮಗೆ ನಾವು ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.